ಅಭ್ಯರ್ಥಿಯಾಗಿದ್ದು ಈಗ ಬಿಜಾಪುರ್ ಬುಲ್ಸ್ ಅವರು ಒಂದು ಒಳ್ಳೆ ಉತ್ತಮ ಮೊತ್ತಕ್ಕೆ ತಗೊಂಡಿದ್ದಾರೆ. ಮೊಹಮ್ಮದ್ ಅರೀಫ್ ಅವರು KPL ಅಲ್ಲಿ ಆಡಲಿಕ್ಕೆ ಹೇಗನ್ಸುತ್ತೆ ನಮಗೆ? ಖುಷಿ ಆಗುತ್ತೆ, ಯಾಕಂದರೆ ಇವಾಗ ಯಂಗ್ಸ್ಟರಿಗೆ ತುಂಬ ಚಾನ್ಸ್ ಸಿಗ್ತಾ ಇದೆ. ಈ ಒಂದು ಇದು ಬಂದಿದ್ದರಿಂದ ರಂಜಿ ಟ್ರೋಫಿ ಆಗಲಿ ಮತ್ತು ಬೇರೆ ಯಾವುದಾಗಲಿ ಒಳ್ಳೆಯ ಯಂಗ್ಸ್ಟರ್ಗೆ ಒಂದು ಓಪನರ್ಸ್ ಸಿಕ್ಕಿದಂಗೆ ಆಗುತ್ತೆ. ಎಲ್ಲರೂ ನೋಡ್ಬೋದು ಅವ್ರ ಆಟ, ಎಲ್ಲರೂ ನೋಡಿ ಒಂದು ಪರ್ಫಾರ್ಮೆನ್ಸನ್ನು ಗುರುತಿಸ್ಬೋದು. ಆ ಥರ ಒಂದು ಒಳ್ಳೆ ಬಂದಿದೆ. ಇವಾಗ ಯಾರೇ ಆಗಲಿ ಇವಾಗ ಊರಲ್ಲಿ ಕೂತ್ಕೊಂಡು ಟೆನ್ನಿಸ್ ಬಾಲ್ ಆಗಲಿ ಇಂಥ ಕ್ರಿಕೆಟನ್ನು ಬಿಟ್ಟು ಮತ್ತೆ ಮಂಗಳೂರಲ್ಲೇ ಇನ್ನು ಬರ್ಬೋದು ಅಂತ ಒಂದು ಅಭಿಪ್ರಾಯ ಇದೆ ನನಗೂ ಕೂಡ. ಈ ಥರ ಎಲ್ಲ ಕಡೆ ಆಗಿದ್ದು ಮಂಗಳೂರಿನವರ ಕರೆ ಅಂದರೆ ಓಣಿ ಗದ್ದೆಗಳನ್ನು ಬಿಟ್ಟು ಮೈದಾನಕ್ಕೆ ಬಾ ಅಂತೇಳಿ ಬರ್ಬೋದು ಅಂತ ಹೇಳಿ ನನ್ನದೊಂದು ಅಭಿಪ್ರಾಯ. ಅದು ನಿಮ್ಮ ಬಿಜಾಪುರ್ ಬುಲ್ಸ್ ಅಲ್ಲಿ ಯಾರು ಒಳ್ಳೆ ಸ್ಟಾರ್ ಪ್ಲೇಯರ್ಗಳಿದ್ದಾರೆ? ಸ್ಟುವರ್ಟ್ ಬಿನ್ನಿ, ದೇವರಾಜ್ ಪಟೇಲ್, ಸುಧೀಂದರ್ ಶಿಂಡೆ ಅಂತ ಹೇಳಿ ಒಳ್ಳೆ ರಂಜಿ ಟ್ರೋಫಿ ಅಥವಾ ಒಳ್ಳೆ ಆಟಗಾರರಾಗಿ ಇದಾಗಿದೆ, ಮಿಂಚಿದ್ದಾರೆ. ಓಕೆ, ಮೊಹಮ್ಮದ್ ಅರೀಫ್ ಅವರೇ, ವಿಶ್ ಯು ಆಲ್ ದ ಬೆಸ್ಟ್. ಯಾಕಂದ್ರೆ ಮಂಗಳೂರಿನವರೇ ಖಾಲಿ ಮಂಗಳೂರಲ್ಲಿ ಆಡಲಿಲ್ಲ ಅಂದ್ರೂ ಬೇರೆ ತಂಡಗಳಲ್ಲಿ ಸ್ಥಾನ ಗಿಟ್ಟಿಸಿಕೊಂಡು ಆದಷ್ಟು ಹೆಚ್ಚಿನ ಮಂಗಳೂರಿನವರಿಗೆ ಒಂದು ಅವಕಾಶ ಸಿಕ್ಕಿದಂಗೆ ಇದೆ. ಆಲ್ ದ ಬೆಸ್ಟ್. ನಮ್ಮೊಂದಿಗೆ ಅಶ್ವಿನ್ ಅವರಿದ್ದಾರೆ, ಒಳ್ಳೆ ಉದಯೋನ್ಮುಖ ಆಟಗಾರ, ಅಲೋಷಿಯಸ್ ಕಾಲೇಜಲ್ಲಿ ಮತ್ತು ಯೂನಿವರ್ಸಿಟಿ ಲೆವೆಲಲ್ಲಿ ಆಡಿದವರು. ಅಶ್ವಿನ್ ಅವರೇ, ಈ KPL ತಂಡಕ್ಕೆ ತಾವು ಅರಿಯುವ ಕಂಟೆಸ್ಟೆಂಟ್? Yeah, I'm a contestant. I'm looking forward to playing the Mangalore team. I've played in Aloysius for 3 years and in Canberra College for 3 years. And we were champions of the intercollegiate universities from past 3 years in the Aloysius team. And we have played the interzonals match and we were champions for 2 years, and this year we are the runners-up. Okay, how do you find this selection process? The process is really good. It's like they're gonna make a short list of 52 members, and from there they're gonna make 4 teams, and they're gonna make a match of those 4 teams, and from there they're gonna select 3 members. So this is a process, looks a very good process. It's not all based on the zonals. Yeah, it's like it's nothing like the player has represent under 17 or under 19, nothing like that. It's all about the particular day who performs and he's gonna be in the team. That's a good. What you mean is ಆ ದಿವಸ ಏನು ಆಡ್ತಾನೆ, Yeah. that makes a difference. That makes the difference. You need a luck. ಸರ್ಟಿಫಿಕೇಟ್ ಅಥವಾ ಅಲ್ಲ ಆಡಿದೀನಿ. It's like nothing like, okay, you have a certificate of India under 19 or something like that. The day you perform, you're in the team. ಓಕೆ, ಆಲ್ ದ ಬೆಸ್ಟ್ ಅಶ್ವಿನ್. ಓಕೆ, ನಮ್ಮೊಂದಿಗೆ ಈ ಮಂಗಳೂರು ತಂಡ ಆಯ್ಕೆ ಪ್ರಕ್ರಿಯೆಯ ಒಂದು ಸಂಯೋಜಕರು ದೇವದಾಸ್ ನಾಯಕರು, ಕೆನರಾ ಬ್ಯಾಂಕ್ ಉದ್ಯೋಗಿ, ಮತ್ತೆ ಅವರು ಕ್ರಿಕೆಟನ್ನು ಒಂದು ಪ್ಯಾಷನ್ ಆಗಿ ಇಟ್ಕೊಂಡು ಬಹಳಷ್ಟು ವರ್ಷದಿಂದ ಬಹಳ ಮಕ್ಕಳನ್ನ ತಯಾರಿ ಮಾಡಿದ ಒಂದು ಯುವಕ ದೇವದಾಸ್ ಸರ್. ಈ ಒಂದು ಪ್ರಕ್ರಿಯೆ ಬಗ್ಗೆ ಈಗ ನಾವು ಒಂದು ರಿಯಾಲಿಟಿ ಶೋ ಮಾಡಬೇಕು ಅಂತ ಹೇಳಿದಾಗ ಯು ಆಲ್ಸೋ ರೆಸ್ಪಾಂಡೆಡ್ ರಿಯಲಿ ವೆಲ್. You also added lot of inputs. The intention behind this particular intention ಅಂದರೆ ಜಾಸ್ತಿ ಮಂಗಳೂರಿನವರೇ KPL ಟೀಮಲ್ಲಿ ಬರಬೇಕಂತ ಹೇಳಿ ಮೊಹಿದೀನ್ ಬಾವ ಮತ್ತು ಸಂತೋಷ್ ಸುವರ್ಣ ಅವರ ಒಂದು ಅಭಿಪ್ರಾಯ. ಸೊ ಆದಷ್ಟು ನಮ್ಮ ಮಂಗಳೂರು, ಕೊಡಗು ಮತ್ತು ಉಡುಪಿ ಅವರಿಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಸೊ ಒಂದು ಟೀಮ್ ಅಂದರೆ KPL KCA ಒಂದು 7-8 ಜನರನ್ನು ಕೊಡ್ತಾರೆ. ಸೊ ಉಳಿದ ಒಂದು 8 ಜನ ಮಂಗಳೂರಿನವರು ಇರಬೇಕಂತ ಹೇಳಿ ಅವರೊಂದು ಆಸೆ. ಸೊ ಅದಕ್ಕೆ ತಕ್ಕಾಗಿ ನಾವು ಒಂದು ಈ ಎಲ್ಲ ಪ್ರೊಸೀಜರ್, ಈ ಸೆಲೆಕ್ಷನ್ ಪ್ರೊಸೀಜರ್ಸ್ ಮಾಡಿ ಒಂದು 14 ಜನ ರೆಡಿ ಮಾಡಬೇಕಂತ ಹೇಳಿ ಎಲ್ಲ ಒಂದು ಪ್ರೊಸೀಜರ್ ಮಾಡ್ತಾ ಇದ್ದೇವೆ ನಾವು. ಹೌದು, ಡೆಫಿನೆಟ್ಲಿ. ಡೆಫಿನೆಟ್ಲಿ ವೆಯ್ಟೇಜ್ ಇದೆ, ಆದರೂ ಎಕ್ಸ್ಪೀರಿಯನ್ಸ್ ಕೂಡ ನೋಡ್ತಾರೆ ಸೆಲೆಕ್ಟರ್ಸ್. ಅಟ್ ದ ಸೇಮ್ ಟೈಮ್ ಈಗ ಹೇಗೆ ಆಡ್ತಾರೆ ಅಂತ ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಏನು ಮಾಡ್ತಾರೆ ಅಂತೇಳಿ ಮಾಡಿದ್ದಾರೆ ಅಂತೇಳಿ ಇಂಪಾರ್ಟೆಂಟ್ ಅಲ್ಲ. ಈಗ ಈ ಟೈಮಲ್ಲಿ ಹೇಗೆ ಆಡ್ತಾರೆ, ಇವತ್ತು ಹೇಗೆ ಆಡ್ತಾರೆ, ಅದು ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಡೆಫಿನೆಟ್ಲಿ. ನಿಮ್ಮ ಈ ಪ್ರಕ್ರಿಯೆಯಲ್ಲಿ ಇವತ್ತು 3 ಪ್ಲೇಯರ್, ಇನ್ ಫ್ಯೂಚರ್ ವಾಟ್ ಇಸ್ ಯುವರ್ ವಿಷನ್? ಸೊ ಇವತ್ತು 3 ಜನ ಬಂದರೆ ನೆಕ್ಸ್ಟ್ KPL ಈಗ 5 ವರ್ಷಕ್ಕೆ ಕಾಂಟ್ರಾಕ್ಟ್ ಸೈನ್ ಮಾಡ್ತಾ ಇದ್ದಾರೆ ಎಲ್ಲರೂ. ಈಗ ಬ್ಯಾಂಗ್ಳೂರ್ ಟೀಮ್ ಫ್ರಾಂಚೈಸಿ ಅವರು ಆದ ಮೊಹಿದೀನ್ ಬಾವ ಮತ್ತು ಸಂತೋಷ್ ಸುವರ್ಣ ಅವರು 5 ವರ್ಷಕ್ಕೆ ತಗೊಂಡಿದ್ದಾರೆ ಬ್ಯಾಂಗ್ಳೂರು ಟೀಮನ್ನು. ಸೊ ಒಂದು 5 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 7-8 ಜನ ಮಂಗಳೂರಿನವರು, ಅಂದರೆ ಮಂಗಳೂರು, ಉಡುಪಿ, ಕೊಡಗಿನವರು ಇರಬೇಕು ಹೇಳಿ ನಮ್ಮ ಆಸೆ. ಓಕೆ, ಈ ಒಂದು ಆಸೆ ಖಂಡಿತವಾಗ್ಲೂ ಈ ಒಂದು ಪ್ರಕ್ರಿಯೆಗಳನ್ನು ಇದನ್ನೇ ಪಾಪ್ಯುಲರ್ ಆಗೋದ್ರೆ ಖಂಡಿತವಾಗ್ಲೂ ಈಡೇರುತ್ತೆ. ಯು ವಿಲ್ ಹ್ಯಾವ್ ಮೋರ್ ಚಾಯ್ಸ್ ಅಂತ ಹೇಳ್ತಾ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. KPLನ ಮಂಗಳೂರು ತಂಡದ ಅಸಿಸ್ಟೆಂಟ್ ಕೋಚ್ ಆಗಿರ್ತಕ್ಕಂಥ ಜಯರಾಜ್ ಮತ್ತು ಇವರು ಬಹಳಷ್ಟು ವರ್ಷದಿಂದ ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಯಂಗ್ ಟ್ಯಾಲೆಂಟ್ಗಳನ್ನು ಹಿಡಿದು ತರಬೇತಿ ಮಾಡಿ ನಮ್ಮ ರಾಜ್ಯ ಮಟ್ಟದಲ್ಲಿ ಅಥವಾ ಅಂಡರ್ 19ನಲ್ಲಿ ತಯಾರು ಮಾಡಿ ಕೊಟ್ಟವರು ಜಯರಾಜ್. ಮತ್ತು ಯಾವಾಗಲೂ ತೆರೆ ಮರೆಯಲ್ಲೇ ಅವರು ಇರೋರು.
ಈ ಸತಿ ಬಹುಶಃ ಪ್ರಥಮ ಬಾರಿಗೆ ಈ ಥರ ಒಂದು ಅವ್ರನ್ನ ಹೇಳ್ತಂದು ಕ್ಯಾಮ್ರಾಮನ್ ನಿಲ್ಲಿಸಿದ್ದೀವಿ. ಜಯರಾಜ್ ಮತ್ತು ಅವರೇ, ನಮ್ಮ ಮಂಗಳೂರಲ್ಲಿ ನಮಗೆ KPLಗೆ ಬೇಕಾಗುವಂಥ ಟ್ಯಾಲೆಂಟ್ ಇದೆಯಾ? ಡೆಫಿನೆಟ್ಲಿ ಆಗಿ ಇದೆ. ಮುಖ್ಯವಾಗಿ ಮಕ್ಕಳು ಯಾವಾಗಲೂ ಬೇಸಿಕ್ಸನ್ನು ಕರೆಕ್ಟ್ ಇಟ್ಟುಕೊಂಡು ಆಡಿದರೆ ಅದು ಎಲ್ಲಿಯೂ 2020 ಇರಲಿ, 50 ಓವರ್ಸ್ ಇರಲಿ, ಈವನ್ ಟೆಸ್ಟ್ ಮ್ಯಾಚ್ ಇರಲಿ, ಅದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಈಗ ಈ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮ ಉದ್ದೇಶ ಅಂದರೆ ಅದೇ ಓಣಿಗದ್ದೆಗಳಲ್ಲಿ ಆಡಿದ್ದು ಸಾಕು, ಮೈದಾನಕ್ಕೆ ಬಾ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದೀವಿ V4 ಮೀಡಿಯಾ ಮತ್ತು ನಿಮ್ಮ ಒಂದು ಇಂಟ್ರೆಸ್ಟಿಂದ. ಆ ಟ್ಯಾಲೆಂಟ್ನ ತರೋದ್ರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಸೊ ವಾಟ್ ಐ ಫೀಲ್ ಇಸ್, ಅವರು ಮೊದಲು ಏನು ಆಡಿದರು, ಲಾಸ್ಟ್ ಇಯರ್ 100 ಹೊಡೆದಿದ್ದೆ, ಇಂಡಿಯಾ ರೆಪ್ರೆಸೆಂಟ್ ಮಾಡಿದೆ, ಅದು ಏನು ಕೌಂಟ್ ಆಗುತ್ತಾ, ಅಥವಾ ಇವತ್ತು ಏನು ಆಡ್ತಾನೆ? ಡೆಫಿನೆಟ್ಲಿ ಆಗಿ ಹಿಂದೆದು ಪರ್ಫಾರ್ಮೆನ್ಸ್ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಆದರೆ ಈ 2020 ಗೇಮಲ್ಲಿ ಆ ದಿವಸದ ಆಟ, ಇವತ್ತು ನೀವು ಏನು ಮಾಡ್ತೀರಾ ಅದು ಮುಖ್ಯವಾಗಿ ಇಂಪಾರ್ಟೆಂಟ್. ದ ಡೇಸ್ ಗೇಮ್ ನಾವು ಹೇಳೋದಂದರೆ ಡೇಸ್ ಗೇಮ್, ಹೌ ಯು ಕ್ಯಾನ್ ಬ್ಯಾಟ್, ಬೌಲ್ ಆ್ಯಂಡ್ ಫೀಲ್ಡ್, ಅದು ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರಿಗೂ ಒಂದು ಅವಕಾಶವಿದೆ, ಅದನ್ನು ಅವರು ಸರಿಯಾಗಿ ಅದನ್ನು ಉಪಯೋಗಿಸಿ ಒಳ್ಳೆಯ ಕ್ರಿಕೆಟರ್ ಆಗಬೇಕೆಂದು ನನ್ನ ವಿನಂತಿ. ಇದರಲ್ಲಿ ಬಹಳಷ್ಟು ಕೆಲವು ರಾಜಕೀಯ ಒತ್ತಡಗಳು ಅಥವಾ ಕೆಲವರು ಏನಂತಾರೆ ಪ್ರೆಷರೈಸ್ ಹಾಕಲಿಕ್ಕೆ ಪ್ರಯತ್ನ ಯಾವುದೇ ಗೇಮಲ್ಲೂ ಹಾಗೆ ಆಗ್ತದೆ. ಅಂದರೆ ಬಟ್ ವಾಟ್ ಇಸ್ ಅವರ್ ಹೌ ಡು ವಿ ಟ್ಯಾಕಲ್ ದ್ಯಾಟ್? ಪ್ರೆಷರ್ ಇರುತ್ತೆ, ಆದರೆ ಒಂದು ಹುಡುಗ ಒಳ್ಳೆ ಆಡ್ತಾನೆ ಆದರೆ ಅದು ಪ್ರೆಷರ್ ಇರಲಿ ಏನಿರಲಿ ಅವನು ಟೀಮಲ್ಲಿ ಡೆಫಿನೆಟ್ ಆಗಿ ಆಡ್ತಾನೆ. ಅದು ಅವನ ಸ್ಟ್ರಾಂಗ್ ಪಾಯಿಂಟ್. ಮತ್ತು ಡೆಫಿನೆಟ್ ಆಗಿ ಯಾವ ಪ್ರೆಷರಿಗೂ ಸೆಲೆಕ್ಟರ್ಸ್ನವರು ಇದಾಗೋದಿಲ್ಲ, ಅವರು ನೋಡ್ತಾರೆ. ಮತ್ತು ಇದರಲ್ಲಿ 4 ಟೀಮ್ ಮಾಡೋದ್ರಿಂದ ನಾನು ಸೆಲೆಕ್ಷನ್ ಕಮಿಟಿಯಲ್ಲಿ ಇಲ್ಲ, ಆದರೂ ಇದರ ಪ್ರಕಾರ ಏನು ಆಗಲಿಕ್ಕಿಲ್ಲ. ಯಾವ ಪ್ರೆಷರನ್ನು ಸೆಲೆಕ್ಟರ್ಸ್ 8-9 ಜನ ಸೆಲೆಕ್ಟರ್ಸ್ ಇದ್ದಾರೆ, ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತಾರಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಎಲ್ಲರೂ ಕ್ರಿಕೆಟ್ ಆಡಿದವರೇ, ಪ್ರತಿಯೊಬ್ಬರು ಹಿರಿಯರಾದ ವಾಶು ಸೇರಿಗಾರ್ ಅಂತ ಇದ್ದಾರೆ, ಅವರು ಕೂಡ ನಮ್ಮಲ್ಲಿ ಸೆಲೆಕ್ಷನ್ ಕಮಿಟಿಯಲ್ಲಿದ್ದಾರೆ. ಅವರು ಖಂಡಿತವಾಗಿ ಅದನ್ನು ಕ್ಲೀನ್, ಅದು 52 ಹುಡುಗರನ್ನು ಸೆಲೆಕ್ಟ್ ಮಾಡ್ತಾರೆ, ಅದು ಅವರೊಳಗೆ ಮ್ಯಾಚಸ್ ಇದೆ. ಡೆಫಿನೆಟ್ ಆಗಿ ಯಾವ ಪ್ರೆಷರಿಗೂ ಇದಾಗಲಿಕ್ಕಿಲ್ಲ ಅಂತ ನನ್ನ ನಂಬಿಕೆ. ಇವತ್ತಿನ ಈ ಒಂದು ಪ್ರಕ್ರಿಯೆಯಿಂದ ಇವರು ಜಯರಾಜ್ ಅವರು ಹೇಳಿದಾಗನೇ ಬಹಳಷ್ಟು ಪ್ರೆಷರ್ಗಳು ಬರುತ್ತೆ, ರಾಜಕೀಯದಿಂದ ಅಥವಾ ಕೆಲವು ಪರಿಚಯದವರಿಂದ ಪ್ರೆಷರ್ಗಳು ಬರುತ್ತೆ. ಆದರೆ ಒಂದು ಈ ಟ್ರಾನ್ಸ್ಪರೆನ್ಸಿ ಇದರಲ್ಲಿ ಯಾವುದೇ ಪ್ರೆಷರ್ ಇದ್ರೂ ಅವರು ಅವತ್ತು ಏನು ಆಡ್ತಾರೆ ಅದು ದಟ್ ಮೇಕ್ಸ್ ದ ಡಿಫರೆನ್ಸ್ ಅಂತ ಇನ್ನೊಮ್ಮೆ ಅವರು ಅಶ್ಯೂರ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಮೆಥಡಿಂದ ವಿಲ್ ಹ್ಯಾವ್ ದ ಬೆಸ್ಟ್ ಆಫ್ ದ ಟ್ಯಾಲೆಂಟ್ ರೆಪ್ರೆಸೆಂಟಿಂಗ್ ಮ್ಯಾಂಗ್ಳೂರ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ನಮ್ಮೊಂದಿಗೆ ಇಲ್ಲಿ ಹತ್ತಿರದ ಒಂದು ಹಳ್ಳಿ ಆಗಿರ್ತಕ್ಕಂಥ ಹೊಸಬೆಟ್ಟುವಿಂದ ಸಚಿನ್ ಅವರು ಬಂದಿದ್ದಾರೆ. ಸಚಿನ್, ಇಲ್ಲಿ ಕ್ರಿಕೆಟ್ ನೀವು ಲೆದರ್ ಬಾಲ್ ಆಡ್ತೀರಾ ಅಥವಾ ಟೆನ್ನಿಸ್ ಬಾಲ್ ಆಡ್ತೀರಾ? ಲೆದರ್ ಬಾಲ್. ಎಷ್ಟು ವರ್ಷದಿಂದ ಆಡ್ತಾ ಇದ್ದೀರಾ? ನಿಯರ್ಲಿ ಫ್ರಮ್ 5-6 years. ಯಾವ ಲೆವೆಲಲ್ಲಿ? ಕಾಲೇಜ್ ಲೆವೆಲ್ ಮತ್ತೆ ಎಲ್ಲ ಝೋನಲ್ಸ್ ಆಡಿದ್ದೀನಿ. ನಾನು 5 years ಝೋನಲ್ಸ್, ಅಂಡರ್-19, ಅಂಡರ್-22, 17, ಮತ್ತು 3 years ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ಏನು ಬ್ಯಾಟ್ಸ್ಮನ್ ಬೌಲರ್? ಆಲ್ರೌಂಡರ್. ನಿಮ್ಮದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ಯಾವುದು ಬ್ಯಾಟಿಂಗಲ್ಲಿ? ಬೆಸ್ಟ್ ಪರ್ಫಾರ್ಮೆನ್ಸ್ 94 ಅಗೇನ್ಸ್ಟ್ GMR, ಅದು ಲೀಗ್ ಮ್ಯಾಚಲ್ಲಿ. ಓಕೆ, 94. ಮತ್ತು ಬೌಲಿಂಗಲ್ಲಿ 6 wickets. ಪ್ಲಾಸ್ಟಿಕ್. ಬಹುಶಃ ಇಂಥದ್ದೊಂದು ಸೆಲೆಕ್ಷನ್ ಪ್ರೋಸೆಸ್ ನಿಮಗೆ ಹೇಗನ್ಸುತ್ತೆ? ಸೆಲೆಕ್ಷನ್ ಅವರವರ ಟ್ಯಾಲೆಂಟ್ ತೋರಿಸಿದರೆ ಚಾನ್ಸ್ ಉಂಟು, ಸೆಲೆಕ್ಟ್ ಆಗ್ತದೆ. ಹಾಂ, ಏನಾಗಬೇಕು ಅಂತ ತಮ್ಮದು ಆಸೆ ಇದೆ? KPL ಅಂದರೆ ನಿಯರ್ಲಿ KPL ಅಂದರೆ ಒಂದು ವರ್ಷ 1 year 2 year ಕಾಂಟ್ರಾಕ್ಟ್. ಆದರೆ KPL ಇಂಪಾರ್ಟೆನ್ಸ್ ಬೀಳ್ತದೆ. ಒಂದು 2020 ಗೇಮ್ ಅಂದರೆ ಅಟ್ರಾಕ್ಟಿವ್ ಆಗಿ ಆಡಬೇಕು, ಫಾಸ್ಟ್ ರನ್ಸ್ ಸ್ಕೋರ್ ಮಾಡೋದು, ಚಾನ್ಸ್ ಫಾರ್ ದಿ ಬೆಟರ್ ಲೆವೆಲ್, ಒಂದು ಕಾಂಪಿಟೇಟಿವ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್ ಸಚಿನ್, ಆಲ್ ದ ಬೆಸ್ಟ್ ಫಾರ್ ದಿಸ್. KPL ತಂಡಕ್ಕೆ ಸ್ಥಳೀಯ ನಮ್ಮ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಿಂದ ಆಯ್ಕೆ ಮಾಡುವಂತಹ ಒಂದು ರಿಯಾಲಿಟಿ ಶೋದ ಬಗ್ಗೆ ನಾವು ಹೇಳಿದ್ದೆವು. ಅದಕ್ಕಾಗಿ ಇವತ್ತು ನಾವು ಅಪ್ಲಿಕೇಶನ್ನು ಕೊಡುವಂತಹದ್ದು ಹಾಗೂ ಅದೇ ಥರ ಸ್ವೀಕರಿಸುವಂತಹ ಒಂದು ಪ್ರೊಸೆಸ್ಸನ್ನು ನಾವು ಮುಂದುವರಿಸಿದ್ದೇವೆ. ಇವತ್ತಿನ ಇಲ್ಲಿ ಪ್ರದೇಶದ ಉತ್ಸಾಹ ನೋಡುವಾಗ ಬಹಳ 400-425ವರೆಗೆ ಅಪ್ಲಿಕೇಶನ್ ಹೋಗಿದೆ. ಬಹುಶಃ 178 ಅಪ್ಲಿಕೇಶನ್ ನಮಗೆ ಕೈ ಸೇರಿಯೂ ಆಗಿದೆ.
ಇವತ್ತು ಹಾಗೂ ನಾಳೆ ಇದರ ಒಂದು ಪ್ರೊಸೆಸ್ ನಡೀತಾ ಇರ್ತದೆ. ಡೆಫಿನೆಟ್ಲಿ ವೆಯ್ಟೇಜ್ ಇದೆ, ಆದರೂ